Hello everyone, welcome to Sanmargaha classes. Question number 21 from Prominent Civilization of the World. Answer the following questions in 5 to 6 sentences. Mention the historical significance of the Great Wall of China. Great Wall of China, ಚೈನಾದ ಮಹಾಗೋಡೆಯ ಒಂದು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. You can see the picture of Great Wall of China here. ಚೈನಾ ಒರಿಜಿನಲಿ ಕನ್ಸಿಸ್ಟೆಡ್ ಆಫ್ ಮೆನಿ ಸ್ಮಾಲ್ ಸ್ಟೇಟ್ಸ್. ಮೊದಲು ಚೈನಾ ಏನಾಗಿತ್ತು ಮಕ್ಕಳೇ, ಅನೇಕ ಸಣ್ಣ ಸಣ್ಣ ಸಂಸ್ಥಾನಗಳನ್ನ, ಪ್ರಾವಿನ್ಸಸ್ ಅನ್ನ, ಪ್ರಾಂತ್ಯಗಳನ್ನ ಹೊಂದಿತ್ತು. ದೀಸ್ ವೇರ್ ಲೇಟರ್ ಯುನಿಫೈಡ್ ಇಂಟು 7 ಲಾರ್ಜ್ ಸ್ಟೇಟ್ಸ್. ಕೊನೆಗೆ ಇದನ್ನ 7 ಮುಖ್ಯ ರಾಜ್ಯಗಳಾಗಿ ಯುನೈಟ್ ಮಾಡ್ತಾರೆ. ಓಕೆ, ಸಂಘಟನೆಯನ್ನ ಮಾಡ್ತಾರೆ. To protect the unified state, independent walls were built along the borders. So, ಈ ಒಂದು ಸಣ್ಣ ಸಣ್ಣ ಸಂಸ್ಥಾನಗಳನ್ನ, 7 ಸಂಸ್ಥಾನಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಸ್ವತಂತ್ರ ಗೋಡೆಗಳನ್ನ ಕಟ್ತಾರೆ. Built along the borders of these unified 7 states. Okay. These walls were connected to prevent invasions from the north. ಉತ್ತರ ಭಾಗದಿಂದ ಆಗುತ್ತಿರುವಂತಹ ದಾಳಿಯನ್ನ ರಕ್ಷಣೆ ಮಾಡೋದಿಕ್ಕೆ ಲೇಟರ್ ಈ ವಾಲ್ಗಳನ್ನ, ಇಂಡಿಪೆಂಡೆಂಟ್ ಗೋಡೆಗಳನ್ನ ಕನೆಕ್ಟ್ ಮಾಡ್ತಾರೆ. ಓಕೆನಾ? ಮೊದಲು ಚೈನಾದಲ್ಲಿ ಅನೇಕ ಸಂಸ್ಥಾನಗಳಿದ್ವು. ಈ ಎಲ್ಲ ಸಂಸ್ಥಾನಗಳನ್ನ ಒಗ್ಗೂಡಿಸಿ 7 ಸ್ವತಂತ್ರ ಸಂಸ್ಥಾನಗಳನ್ನ ಮಾಡ್ತಾರೆ. ಈ 7 ಸಂಸ್ಥಾನಗಳನ್ನ ಇನ್ವೇಷನ್ಸ್ ಇಂದ, ದಾಳಿಯಿಂದ ರಕ್ಷಣೆ ಮಾಡುವ ಸಲುವಾಗಿ ಈ ಗೋಡೆಗಳನ್ನ ಏನ್ ಮಾಡ್ತಾರೆ ಮಕ್ಕಳೇ, ಕನೆಕ್ಟ್ ಮಾಡ್ತಾರೆ. The construction of the Great Wall began in the 7th century. 7ನೇ ಶತಮಾನದಲ್ಲಿ ಸ್ಟಾರ್ಟ್ ಆಗುತ್ತೆ BC and continued until the 16th century BC. ಇದು 16ನೇ ಶತಮಾನದವರೆಗೂ ಮುಂದುವರಿಯುತ್ತೆ ಈ ಗೋಡೆಗಳ ನಿರ್ಮಾಣ. Spanning 5,000 kilometers, it is one of the wonders of the world. So ಇದು more than 5,000 kilometers ಇರೋದ್ರಿಂದ ಇದು ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿದೆ, ಚೈನಾದ ಮಹಾಗೋಡೆ. Okay, so this is the historical importance or significance of Great Wall of China. Thank you.